ನರೇಂದ್ರ ಮೋದಿಯವರು ನಿನ್ನೆ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಅವರು ಟೀಕೆ ಮಾಡಿರೋದನ್ನು ನಾನು ನೋಡಿದೆ. ನಮ್ಮಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಒಳಜಗಳ ಇದೆ, ಎಷ್ಟು ದಿವಸ ಇರುತ್ತೋ ಇಲ್ವೋ ಈ ಸರ್ಕಾರ ಅಂತೆಲ್ಲ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಬೆಂಗಳೂರು ಬರಲಿ, ಅವರು ದೇಶದ ಪ್ರಧಾನಮಂತ್ರಿ. ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಏನು ಅಂತ ಅವರು ನೆನ್ನೆ ಹೇಳಬೇಕಾಗಿತ್ತು. 12 ವರ್ಷದಿಂದ ನಮ್ಮ ರಾಜ್ಯದ 6.5 ಕೋಟಿ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥದ್ದೇ ಬಿ ಜೆ ಪಿಯ ಸಾಧನೆ, ನರೇಂದ್ರ ಮೋದಿಯವರ ಸಾಧನೆ. ಆಮೇಲೆ ನಮಗೆ ಜಿ ಎಸ್ ಟಿ ಪ್ರತಿ ವರ್ಷ 4.5 ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಜಿ ಎಸ್ ಟಿ ಮತ್ತು ಬೇರೆ ಬೇರೆ ಎಲ್ಲ ಟ್ಯಾಕ್ಸ್ಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಮ್ಗೆ ನೀವು ಎಷ್ಟು ಕೊಡ್ತಾ ಇದ್ದೀರಾ? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಕೇವಲ 13 ಪೈಸೆ ಅಷ್ಟು ನಮಗೆ ವಾಪಸ್ಸು ಬರ್ತಾ ಇದೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬೊಮ್ಮಾಯಿಯವರಿದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು. 5,300 ಕೋಟಿ ಅಲ್ಲ, 5,300 ಪೈಸೆ ಕೂಡ ಬರಲಿಲ್ಲ. ಅದ್ರ ಬಗ್ಗೆ ಮಾತಾಡಿ ಮೋದಿಯವರು, ಅದ್ರ ಬಗ್ಗೆ ಮಾತಾಡಬೇಕು. ಆಮೇಲೆ ಮಹದಾಯಿ ಬಗ್ಗೆ ಯಾಕಿನ್ನೂ ಅನುಮತಿ ಕೊಟ್ಟಿಲ್ಲ? ಮಹದಾಯಿ ಕಳಸಾ ಬಂಡೂರಿ ಬಗ್ಗೆ ಯಾಕೆ ಅನುಮತಿ ಕೊಟ್ಟಿಲ್ಲ? ಅದ್ರ ಬಗ್ಗೆ ಮಾತಾಡಿ. ಆಮೇಲೆ ಮೇಕೆದಾಟುವಿಗೆ ಕೇಂದ್ರದ ಪರಿಸರ ಇಲಾಖೆ ಬೆಂಗಳೂರಿನ ಜನರ ಕುಡಿಯೋ ನೀರಿನ ಒಂದು ಕಾಮಗಾರಿ ಅದು, ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಅದಕ್ಕೆ ಯಾಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ? ಆಮೇಲೆ ನಮ್ಮ ಬರ ಪರಿಹಾರಕ್ಕೆ 18,000 ಕೋಟಿ ಕೊಡಬೇಕು ಅಂತೇಳಿ ನಾವು ಮನವಿ ಕೊಟ್ಟರು, ಕೊಡಲಿಲ್ಲ. ಆಮೇಲೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಕೂಡ ಬಿಡಿಗಾಸು ಕೂಡ ಬಿಡುಗಡೆ ಮಾಡಲಿಲ್ಲ ನರೇಂದ್ರ ಮೋದಿಯವರು. 18,000 ಕೋಟಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇವರು ನಮಗೆ ಹಣ ಬಿಡುಗಡೆ ಮಾಡಲಿಲ್ಲ. ಆಮೇಲೆ ರಾಯಚೂರಲ್ಲಿ AIMS ಮಾಡ್ತೀವಿ ಅಂತ ಹೇಳಿದರು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಮಾಡ್ತಿದ್ರು, ಮಾಡಲಿಲ್ಲ. ಅದ್ರ ಬಗ್ಗೆ ಮಾತು ಇಲ್ಲ. ಆಮೇಲೆ ರೈಲ್ವೆ ಕೋಚ್ ಮಾಡ್ತೀವಿ ಅಂದರು, ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂದರು, ಅದ್ರ ಬಗ್ಗೆ ಮಾಡಲ್ಲ. ಸುಮ್ಮನೆ ಯಾಕೆ ಬರ್ತೀರಾ ಭಾಷಣ ಮಾಡೋಕ್ಕೆ ಕರ್ನಾಟಕ ರಾಜ್ಯಕ್ಕೆ? ನೀವು ಕರ್ನಾಟಕ ರಾಜ್ಯದ ಜನರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತೀರಾ ಮತ್ತು ಈ ರೀತಿ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತೀರಾ. ನಮ್ಮ ರಾಜ್ಯದಿಂದ ಹೋದ ಪಾರ್ಲಿಮೆಂಟಲ್ಲಿ 25 ಜನ BJP ಲೋಕಸಭಾ ಸದಸ್ಯರು ಆರಿಸಿ ಕಳಿಸಿದ್ರು. ಈ ಬಾರಿ 17 ಜನ ಆರಿಸಿ ಕಳಿಸಿದ್ದಾರೆ, JDS ಸೇರಿಸಿ. ಅದಕ್ಕಾದರೂ ನೀವು ನಮ್ಮ ಕರ್ನಾಟಕದ ಜನರ ಋಣ ತೀರಿಸ್ಬೇಕಲ್ಲ. 25 ಜನ ಹಿಂದಿನ ಪಾರ್ಲಿಮೆಂಟಲ್ಲಿ, ಈ ಸಲ 17 ಜನ ಮತ್ತು BJP JDS ಅವರು ಇಬ್ಬರಿದ್ದಾರೆ, ಅವರು ನಿಮ್ಮ ಅಲಿಯನ್ಸ್ ಪಾರ್ಟಿನೇ. ಇಷ್ಟೆಲ್ಲ BJPಗೆ ನಮ್ಮ ರಾಜ್ಯದಿಂದ ಲೋಕಸಭಾ ಸದಸ್ಯರು ಆಯ್ಕೆ ಆದರೂ ಕೂಡ BJP ಪಕ್ಷ ಆಗಲಿ ನರೇಂದ್ರ ಮೋದಿ ಅವರಾಗಲಿ ನಮ್ಮ ರಾಜ್ಯದ ಋಣವನ್ನು ತೀರಿಸುವಂಥ ಕೆಲಸ ನೀವು ಮಾಡ್ತಿಲ್ಲ. ಸುಮ್ಮನೆ ಬಂದು ಇಲ್ಲಿ ಭಾಷಣ ಮಾಡೋಕ್ಕೆ ಯಾಕೆ ಬರ್ತೀರಾ? ಅಯ್ಯೋ, BJP ಅವರು ಇಡೀ 140 ಕೋಟಿ ಜನಕ್ಕೆ ಚೂರಿ ಹಾಕಿದ್ದಾರೆ. ಬೆನ್ನಿಗೆ ಚೂರಿಯಾಗಿ ಹಾಕೋಕೆ ಅಂತ ಕೆಲಸ ಮಾಡಿರ್ತಕ್ಕಂಥದ್ದು BJP. 2014ರಲ್ಲಿ ಅವ್ರು ಕೊಟ್ಟಿರ್ತಕ್ಕ ಆಶ್ವಾಸನೆಗಳು ತಗೊಳ್ಳಿ ನೀವು. 14 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ವಾಪಸ್ ತರ್ತೀವಿ ಅಂದರು. ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂದರು. 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಇನ್ನು ಏನೋ ಆಸೆಗಳು, ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ಕೂಡ ಸ್ವರ್ಗನೇ ತಂದು ಭೂಮಿಗೆ ಇಳಿಸ್ಬಿಡ್ತೀವಿ ಅಂತ ಹೇಳಿದರು. ಯಾವುದು ಮಾಡಿದ್ರು? ಯಾವುದೂ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳು ದೇಶದಲ್ಲಿ ಏನು ಕಟ್ಟಿದಾರೋ ಕಟ್ಟಿರ್ತಕ್ಕಂಥದ್ದನ್ನು ಮಾರ್ತಾಯಿದ್ದೀರಾ. ಬಂದರುಗಳು ಮಾರಿದ್ರಿ, ರೈಲುಗಳನ್ನು ಮಾರಿದ್ರಿ, ರೈಲ್ವೆ ನಿಲ್ದಾಣಗಳನ್ನು ಮಾರಿದ್ರಿ, ವಿಮಾನ ನಿಲ್ದಾಣಗಳನ್ನು ಮಾರಿದ್ರಿ, ನಮ್ಮ ಪಬ್ಲಿಕ್ ಸೆಕ್ಟರ್ಸ್ನ ಮಾರಿದ್ರಿ. 25,000 ಕಿಲೋಮೀಟರಷ್ಟು ನ್ಯಾಷನಲ್ ಹೈವೇಸ್ನ ಪ್ರೈವೇಟೈಸೇಷನ್ ಮಾಡಿದ್ರಿ. ಸುಮಾರು 25-30 ಸಾವಿರ ಕಿಲೋಮೀಟರಷ್ಟು ಪವರ್ ಟ್ರಾನ್ಸ್ಮಿಷನ್ ಅದನ್ನು ಮಾರಿದ್ರಿ. ಏನೇನು ಸಿಕ್ಕಿದ್ರೋ ಅದನ್ನೆಲ್ಲ ಕೂಡ ಇವರು ಅದಾನಿಯವರಿಗೆ ಅಂಬಾನಿಯವ್ರಿಗೆ ಮಾರ್ತಾ ಇರ್ತಕ್ಕಂಥದ್ದೇ ನಿಮ್ಮ ಕೆಲಸ ಅಷ್ಟೇ, BJP ಕೆಲಸ. ನೀವೇನು ನಿಮ್ಮ ಸಾಧನೆ ಏನು ಹೇಳಿ? ಇವ್ರ ಸಾಧನೆ ಏನು ಅಂದರೆ BJP ಅವ್ರ ಸಾಧನೆ 1947ರಿಂದ ಕೂಡ 2014ರವರೆಗೂ ನಮ್ಮ ದೇಶದ ಸಾಲ
53 ಲಕ್ಷ 10,000 ಕೋಟಿ ಇತ್ತು. ಈಗ 2,17,000 ಕೋಟಿ ಸಾಲ ಮಾಡಿರತಕ್ಕಂಥದ್ದೇ ನರೇಂದ್ರ ಮೋದಿಯವರ BJP ಸರ್ಕಾರದ ಸಾಧನೆ ಅಷ್ಟೇ. ರಾಜ್ಯದಲ್ಲೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತದೆ, BJP ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಕನಸು ಕಾಣ್ತಾರೆ. ಕನಸು ಕಾಣೋದ್ರಲ್ಲಿ ಏನೂ ತಪ್ಪಿಲ್ಲ. ಏನು ವೆಸ್ಟ್ ಬೆಂಗಾಲಲ್ಲೂ ಅಧಿಕಾರಕ್ಕೆ ಬಂದರು, ಏನು ಅದೇ ನ್ಯಾಯ ನೀತಿಯಿಂದ ಗೆದ್ರಾ? ಮೋಸದಿಂದ ಗೆದ್ದರು. SIR ತಂದು 90 ಲಕ್ಷ ಮತದಾರರನ್ನ ಮತ್ತೊಬ್ಬರ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ರು. 26 ಲಕ್ಷ ಮತದಾರರು ಡಾಕ್ಯುಮೆಂಟ್ ಸಮೇತ ಎಲೆಕ್ಷನ್ ಕಮಿಷನ್ ಕೊಟ್ಟರು ಕೂಡ ಅದರಲ್ಲಿ 100 ಜನಕ್ಕೆ ಬಿಟ್ಟು ಉಳಿದವ್ರನ್ನ ಸೇರಿಸಲೇ ಇಲ್ಲ. 26 ಲಕ್ಷ ಮತದಾರರನ್ನ ಸೇರಿಸಲೇ ಇಲ್ಲ. ಅಲ್ಲಿ ಈಗ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಸುವೇಂದ್ರು ಅಧಿಕಾರಿ ಅಂತ. ಇದೇ ಮೋದಿಯವರು ಪಬ್ಲಿಕ್ ಮೀಟಿಂಗಲ್ಲಿ ಸುವೇಂದ್ರ ಮೋದಿಯವರು 5 ಲಕ್ಷ ರೂಪಾಯಿ ಲಂಚ ತಗೊಳ್ತಿರೋದನ್ನು ವೀಡಿಯೋ ಹಾಕಿ ತೋರಿಸಿದ್ರು, ಇಡೀ ಜನಕ್ಕೆ ತೋರಿಸಿದ್ರು. ಅವ್ರನ್ನೇ ಇವತ್ತು ಚೀಫ್ ಮಿನಿಸ್ಟರ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಅಸ್ಸಾಮಲ್ಲಿ ಬಿಶ್ವಂತ್ ಇವರು ಅವ್ರ ಮೇಲೂ ಕೂಡ ಶಾರದಾ ಚಿಟ್ಸು ಅಲಿಗೇಷನ್ ಇತ್ತು, ಅವ್ರ ಮೇಲೂ ಕೂಡ ಇತ್ತು. ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದ್ದೀರಾ. ಈ ರೀತಿ ಎಲ್ಲ ಭ್ರಷ್ಟರನ್ನೆಲ್ಲ ಕರ್ಕೊಂಡೋಗಿ ನೀವು ಮುಖ್ಯಮಂತ್ರಿ ಮಾಡಿದ್ದೀರಾ ಅಷ್ಟೇ. ಕಾಂಗ್ರೆಸ್ ಸುಳ್ಳು, ಅವ್ರ ಗ್ಯಾರಂಟಿ ಕೂಡ ಸುಳ್ಳು. ಕಾಂಗ್ರೆಸ್ ಸುಳ್ಳು, ಅವ್ರು ಕೊಟ್ಟಿರೋಂಥ ಗ್ಯಾರಂಟಿಗಳು ಕೂಡ ಸುಳ್ಳು. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸುಳ್ಳು ಹೇಳಲ್ಲ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಗಾಂಧಿಯವರು ಯಾವ ರೀತಿ ಸುಳ್ಳು ಹೇಳಬಾರ್ದು ಅಂತ ಹೇಳಿದಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ. ಸುಳ್ಳು ಅನ್ನೋದು BJPಯವರ ಮನೆ ದೇವರು. ಸುಳ್ಳು ಅನ್ನೋದು BJPಯವರ ಮನೆ ದೇವರು. ಅದರಲ್ಲೂ ನರೇಂದ್ರ ಮೋದಿಯವರು ಈ ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರನ್ನೋ ಒಬ್ಬರಿದ್ದರೆ ಅದು ನರೇಂದ್ರ ಮೋದಿಯವರು. ಏನು ಬಂದಿದೆ? ಇಷ್ಟೊತ್ತು ಹೇಳಿದ್ನಲ್ಲ, ಈಗ ಇಷ್ಟೊತ್ತು ಹೇಳಿದ್ನಲ್ಲ, ಅದನ್ನೆಲ್ಲ ಕೇಳಿ ನರೇಂದ್ರ ಮೋದಿಯವರು ಅದ್ರ ಬಗ್ಗೆ ಮಾತಾಡೋಕೆ ಕೇಳಿ. ಅಥವಾ ಅವರ ಕೇಂದ್ರದಲ್ಲಿ ಮಂತ್ರಿ ಹೇಳಿದಾರಲ್ಲ, ರಾಜ್ಯದಿಂದ ಗೆದ್ದಿರ್ತಕ್ಕಂಥವ್ರು, ಅವ್ರು ಯಾರಾದರೂ ಹೇಳಿದೆ ಇದ್ರ ಬಗ್ಗೆ?